ಭಟ್ರು ರೈಟಿಂಗ್ಗೆ ಫೇಮಸ್ಸು. ಬಟ್ ಮನದ ಕಡಲು ಸಿನಿಮಾ ನೋಡಿದ್ಮೇಲೆ ಭಟ್ರು ಈ ಥರ ರೈಟಿಂಗಲ್ಲಿ ಡಿಸಪಾಯಿಂಟ್ ಮಾಡ್ತಾರೆ ಅಂತ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಜನರೇಷನ್ ಮತ್ತು ಟ್ರೆಂಡ್ ತಕ್ಕಂತೆ ಯಾರೇ ಅಪ್ಡೇಟ್ ಆಗದೆ ಇದ್ರೂ ನಮ್ಮ ಭಟ್ರು ಅಪ್ಡೇಟ್ ಆಗಿದ್ದಾರೆ. ಹೇಗೆ ಅಂದರೆ ಜೆನ್ಸಿ ಕ್ಯಾರೆಕ್ಟರ್ಗಳಿಗೆ ಹಳೆ ಜನರೇಷನ್ ಡೈಲಾಗ್ ಕೊಟ್ಟು ಇನ್ನು ಈಗಿನ ಕ್ರಿಂಜ್ ಕಾಮಿಡಿ ಟ್ರೆಂಡು ನಿಮ್ಗೆ ಗೊತ್ತೇ ಇದೆ. ಈ ಸಿನಿಮಾದ ಸ್ಟೋರಿ ಆಂಜನೇಯ ಸಂಜೀವನ ತಂದು ಜೀವ ಉಳಿಸ್ದಂಗೆ ಈ ಸಿನಿಮಾದಲ್ಲಿ ಹೀರೋ ಒಂದು ಜೀವನ ಉಳಿಸ್ತಾನೆ. ಅದೇ ಒನ್ ಲೈನರ್. ಸಿನಿಮಾದ ಆಕ್ಟರ್ಸ್ ಅಂತ ಬಂದರೆ ಎಲ್ಲ ಹೊಸ ಪರಿಚಯ ಆಗಿದ್ರು ಈ ಸಿನಿಮಾದ ಹೀರೋಗೆ ಕೊಟ್ಟಂಥ ಹೈಪರ್ ಡೈಲಾಗ್ಸು ನನಗೆ ಎಲ್ಲೋ ಸ್ವಲ್ಪ ಓವರ್ ಅಂತ ಅನಿಸ್ತು. ಸ್ವಲ್ಪ ಇರಿಟೇಟಿವ್ ಅನ್ನೋ ಫೀಲು ಕೂಡ ಕೊಡ್ತು. ಇನ್ನು ಸಿನಿಮಾದ ಫೀಮೇಲ್ ಲೀಡ್ ಆಕ್ಟ್ರೆಸ್ ಅಂತ ಬಂದರೆ ಇಬ್ಬರು ಹೀರೋಯಿನ್ಸ್ ಎಷ್ಟೇ ಅಟ್ರಾಕ್ಟಿವ್ ಆಗಿದ್ರು ಸ್ಟೋರಿ ಲೈನು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇನ್ನು ಸಿನಿಮಾದ ಹೀರೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೆತ್ಗೆ ಎದುರುಕೊಂಡು 3 ವರ್ಷ ಕಂಪ್ಲೀಟ್ ಮಾಡಿದಂಥ MBBSನ ಡ್ರಾಪ್ ಔಟ್ ಮಾಡ್ತಾನೆ. ಅಷ್ಟೇ ಯಾಕೆ, ಸಿನಿಮಾದ ಇಂಟ್ರೋಲಿ ಸಮುದ್ರದಲ್ಲಿ ಮುಳುಗಿ ಉಸಿರಾಡದೆ ಇಡೀ ಸಿನಿಮಾನ ನರೇಷನ್ ಮಾಡ್ತಾನೆ. ಹೌದು, ಸಿನಿಮಾ ಅಂದಮೇಲೆ ನಾವು ಲಾಜಿಕ್ ಎಲ್ಲ ಹುಡುಕಕ್ಕಾಗಲ್ಲ. ಬಟ್ ಆದರೂ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇದು ಆನೆಸ್ಟ್ ರಿವ್ಯೂ ಆಗಿರೋದ್ರಿಂದ ಅಪರೂಪಕ್ಕೆ ಸಿನಿಮಾ ನೋಡೋರು ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡ್ಬೋದು. ಹೀರೋಯಿನ ಆ್ಯಕ್ಟಿಂಗ್ ಅಂತ ಬಂದರೆ ಇನ್ನೂ ನ್ಯಾಚುರಲ್ ಆ್ಯಂಡ್ ರಿಯಲಿಸ್ಟಿಕ್ ಆಗಿ ಇರ್ಬೋದಾಗಿತ್ತು. ಬಟ್ ಸಿನಿಮಾದ ಇಂಟ್ರೋಲಿ ಹೀರೋಗೆ ತಲೆಗೆ ಏಟ್ ಬೀಳುತ್ತೆ. ಮೇ ಬಿ ಅದರಿಂದ ಕ್ಯಾರೆಕ್ಟರ್ ಆ ಥರ ಇರ್ಬೋದು ಅಂದ್ಬಿಟ್ಟು ಸುಮ್ಮನಾದೆ. ಇನ್ನು ಹೀರೋಯಿನ್ಸ್ ಕ್ಯಾರೆಕ್ಟರ್ಗೆ ಕೊಟ್ಟಂತ ಡೈಲಾಗ್ಗಳು ಎಲ್ಲೋ ಅನ್ಮೆಚೂರ್ಡ್ ಅಂತ ಅನಿಸ್ತು. ಜೊತೆಗೆ ಸೆನ್ಸ್ಲೆಸ್ ಅನ್ನೋ ಫೀಲು ಕೂಡ ಕೊಡ್ತು. ಅಂದ್ರೆ ಸ್ವಲ್ಪ ಚೈಲ್ಡಿಶ್ ಬಿಹೇವಿಯರ್ ಅಂತಾನು ಅನಿಸ್ತು. ನಾನು ಒಂದು ಡಿಸ್ಕ್ಲೇಮರ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಈ ರಿವ್ಯೂಲಿ ನಾನು ಬರೀ ಸ್ಟೋರಿ ಲೈನು ಮತ್ತೆ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತ್ರ ರಿವ್ಯೂ ಮಾಡ್ತಿರೋದು. ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಎಷ್ಟೇ ಕಾಮಿಡಿ ಪ್ಲಾಟ್ಸ್ ಇದ್ರೂ ಕೂಡ ನಾನು ನಕ್ಕಿದ್ದು ಆ ಒಂದು ಇಂಟರ್ವಲ್ ಬ್ರೇಕಲ್ಲಿ. ಅಂದ್ರೆ ಈ ಥರ ಎಲ್ಲ ರೈಟಿಂಗ್ ಮಾಡ್ತಾರಾ ಭಟ್ರು ಅಂತ. ಇನ್ನು ಸಿನಿಮಾ ನಿಮಗೆ ಎಲ್ಲೂ ಕೂಡ ಬೋರ್ ಆಗಲ್ಲ. ಯಾಕೆ ಅಂದರೆ ಸಿನಿಮಾದ ಡಬಲ್ ಮೀನಿಂಗ್ ಜೋಕ್ಸ್ ಮತ್ತು ರಂಗಾಯಣ ರಘು ಅವರ ಒಂದು ಸಬ್ಪ್ಲಾಟು ನಿಮ್ಮನ್ನ ಎಂಗೇಜ್ ಮಾಡುತ್ತೆ. ಏನಕ್ಕೆ ಅಂದರೆ ರಂಗಾಯಣ ರಘು ಅವ್ರಿಗೆ ಕೊಟ್ಟಂಥ ಕ್ಯಾರೆಕ್ಟರು ಅಷ್ಟು ಚೆನ್ನಾಗಿತ್ತು. ಜೊತೆಗೆ ಅವ್ರಿಗೆ ಕೊಟ್ಟಂಥ ಒಂದು ಫಿಕ್ಷನಲ್ ಲ್ಯಾಂಗ್ವೇಜ್ ಏನಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಾಂಗ್ಸು, ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಅಂತ ಬಂದರೆ ಹರಿಕೃಷ್ಣ ಅವರು ತುಂಬಾ ಎಫಿಷಿಯೆಂಟ್ ಆಗಿ ವರ್ಕ್ ಮಾಡಿದ್ದಾರೆ. ನನಗೆ ಇಷ್ಟನೂ ಆಯಿತು. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ ಅಂತ ಬಂದ್ರೆ ಫಸ್ಟ್ ಹಾಫ್ ಅಲ್ಲಿ ನೀವು ನೋಡಿದಂತ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಒಂದು ಕನ್ಕ್ಲೂಷನ್ ಅಂತ ಕೊಟ್ಟಿದ್ದಾರೆ ಅಂತಾನು ಹೇಳ್ಬೋದು. ನಾನು ಹೇಳ್ದಂಗೆ ರಂಗಾಯಣ ರಘು ಅವರ ಸಬ್ಪ್ಲಾಟ್ ಜೊತೆಗೆ ಒಂದು ಹಿಸ್ಟಾರಿಕಲ್ ಫ್ಲಾಶ್ ಬ್ಯಾಕ್ ನ ಪ್ಯಾರಲೆಲ್ ಆಗಿ ತೋರಿಸಿದ್ದಾರೆ. ಅಂದ್ರೆ ಈ ಎರಡಕ್ಕೂ ಯಾವ ತರ ಕನೆಕ್ಟಿವಿಟಿ ಆಗುತ್ತೆ ಅನ್ನೋದನ್ನೇ ನೀವು ಸಿನಿಮಾದಲ್ಲಿ ನೋಡ್ತೀರಾ. ನನಗೆ ಈ ಸಿನಿಮಾ ನೋಡಿದ್ಮೇಲೆ ಒಂದಂತೂ ಅರ್ಥ ಆಯ್ತು. ಯಾರಿಗೆ ಆಗ್ಲಿ ವಾಸಿನೇ ಆಗದಿರೋ ರೋಗ ಇದ್ರೆ ಪ್ರೀತಿ ಮಾಡಿದ್ರೆ ಸಾಕು ವಾಸಿ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ನನಗೆ ಈ ಒಂದು ಸಿನಿಮಾ ಅಬೌವ್ ಅವರೇಜ್ ಅಂತ ಅನಿಸ್ತು. ಸಾಕಷ್ಟು ರೈಟಿಂಗ್ ಅಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅನಿಸ್ತು. ಸ್ಪೆಷಲಿ ಸ್ಟೋರಿ ಲೈನು ಇನ್ನೊಂದು ಸ್ವಲ್ಪ ಎಂಗೇಜಿಂಗ್ ಆಗಿರ್ಬೋದಾಗಿತ್ತು. ಇನ್ನು ಟೆಕ್ನಿಕ್ಯಾಲಿಟೀಸ್ ಅಂತ ಬಂದರೆ ಪ್ರತಿಯೊಂದು ಕೂಡ ನನಗೆ ಇಷ್ಟ ಆಯಿತು. ಲೊಕೇಶನ್ಸ್ ಆಗಿರ್ಬೋದು, ಎಡಿಟಿಂಗ್ ವರ್ಕ್ ಆಗಿರ್ಬೋದು, ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಓವರ್ ಆಲ್ ನಂಗೆ ಅದೆಲ್ಲ ಇಷ್ಟ ಆಯಿತು. ಬಟ್ ಕೆಲವೊಂದು ಎಲಿಮೆಂಟ್ಸು ಡಿಸಪಾಯಿಂಟ್ ಮಾಡ್ತು. ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ. ಮತ್ತೆ ಸಿಗೋಣ. ನಗ್ನಗ್ತಾ ಇರಿ.